ಕರ್ನಾಟಕ ರಾಜ್ಯ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟದಿಂದ ಮಾರ್ಚ್ 7 ಮತ್ತು 8ರಂದು 2 ದಿನಗಳ ಕಾಲ ಹಾಸನದಲ್ಲಿ ಮಹಿಳಾ ದಿನಾಚರಣೆಯನ್ನ ಆಚರಿಸಲಾಯಿತು. ಲೇಖಕಿಯರ ಸಂಘದ ಅಧ್ಯಕ್ಷರಾದ ಆರ್ ಸುನಂದಮ್ಮನವರು ಮಹಿಳಾ ದೌರ್ಜನ್ಯ ಸವಾಲುಗಳು ಬಿಡುಗಡೆಯ ಸಾಧ್ಯತೆಗಳ ಕುರಿತ ವಿಚಾರ ಸಂಕಿರಣ ಉದ್ಘಾಟಿಸಿ ಮಾತನಾಡಿದರು. 14ನೇ ಜಿಲ್ಲೆಯಲ್ಲಿ ನಾವು ಈ ಸರಿ ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಹಮ್ಮಿಕೊಂಡು ಇಲ್ಲಿವರೆಗೂ ಅದು ಸುಸೂತ್ರವಾಗಿ ನಡ್ಕೊಂಡು ಬಂದಿದೆ. ಇವತ್ತು ನಾವು ದಿನಾಚರಣೆಯನ್ನು ಆಚರಿಸ್ತಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮನ್ನು ನಾವು ಸ್ವಲ್ಪ ಬಗೆದು ನೋಡಿಕೊಳ್ಳುವಂಥ ದಿನ ಅಂತ ನಾನು ಭಾವಿಸಿದ್ದೀನಿ. ಇದನ್ನು ಮುಂದೆ ನಮಗೆ ಒಂದು ವರ್ಷದ ಪೂರ್ತಿ ಕಾಲ ನಮ್ಮನ್ನು ನಾವು ಪರೀಕ್ಷೆಗೊಳಪಡಿಸ್ಕೊಳ್ತಾ, ನಾವು ಬದಲಾವಣೆಗೆ ಒಳಪಡುತ್ತಾ, ಮತ್ತು ಬೇರೆಯವ್ರನ್ನೂ ಕೂಡ ಬದಲಾಯಿಸಲಿಕ್ಕೆ ನಾವು ಒಂದಿಷ್ಟು ಪ್ರೇರಣೆಯನ್ನು ನೀಡ್ತಾ ಮುಂದೆ ಸಾಗುವ ಕೆಲಸ ನಮ್ಮದೆಲ್ಲರದು ಅಂತ ನಾನು ಭಾವಿಸ್ತಾ, ನಮ್ಮನ್ನು ಬಂಧಿಸಲಾದ ಅನೇಕ ಸಂಕೇತಗಳಿಂದ ನಾವು ಹೊರಬರಬೇಕಾಗಿದೆ. ಮೆನಿ ಸಿಂಬಲ್ಸ್ ಆರ್ ಸೀಸ್ಡ್. ನಾನು ಸೀಸ್ಡ್ ಅಂತ ಹೇಳೋವಾಗ ಬಂಧಿಸೋ ಅನ್ನೋ ಪದ ಎಲ್ಲವನ್ನೂ ಹೇಳಲ್ಲ. ಅದು ನಮ್ಮನ್ನು ಮನೆಯಲ್ಲಿ ಬಂಧಿಸಿದೆ, ಹೊರಗಡೆ ಬಂಧಿಸಿದೆ, ನಾವು ಕೆಲಸ ಮಾಡ್ತಾ ಇರೋ ಜಾಗಗಳಲ್ಲಿ ಬಂಧಿಸಿದೆ, ನಮ್ಮ ಮಾತನ್ನು ಬಂಧಿಸಿದೆ, ನಮ್ಮ ಯೋಚನೆಗಳನ್ನು ಬಂಧಿಸಿದೆ. ಸೀಸ್ಡ್ ಅವರ್ ಆಲ್ ಆಸ್ಪೆಕ್ಟ್ಸ್. ಹಾಗಾಗಿನೇ ಅದರಿಂದ ನಾವು ಮೊದಲು ಅದರಿಂದ ನಮ್ಮನ್ನು ನಾವು ಬಿಡಿಸ್ಕೋಬೇಕಾಗಿದೆ. ವೈಯಕ್ತಿಕವಾಗಿ ನಾವು ನಮ್ಮನ್ನು ಏನು ನಾವು ಬಂಧಿಸಲ್ಪಟ್ಟಿದ್ದೇವೋ ಅದರಿಂದ ನಾವು ಬಿಡಿಸ್ಕೊಳ್ಳುವ ಮುಖ್ಯ ದಾರಿಗಳನ್ನು ನಾವೇ ಶೋಧಿಸಬೇಕಾಗಿದೆ. ಹಾಗಾಗಿ ನಮ್ಮನ್ನು ನಾವು ಅಂದ್ಕೊಂಡಿದ್ದೀವಿ ನಾವು ಬಿಡುಗಡೆಗೊಂಡಿದ್ದೀವಿ ಅಂತ. ಆದರೆ ನಾವು ಮಾನಸಿಕವಾಗಿ ಅನೇಕ ವಿಷಯಗಳಲ್ಲಿ ನಾವು ಇಂದಿಗೂ ಕೂಡ ಸೀಸ್ ಆಗಿದ್ದೀವಿ ಅನ್ನೋದಕ್ಕೆ ಇವತ್ತು ಜಗತ್ತಿನಲ್ಲಿ ನಡೀತಾ ಇರುವ ಅನೇಕ ವಿದ್ಯಮಾನಗಳು ನಮ್ಮ ಕಣ್ಣೆದುರಿಗೆ ಕಾಣಿಸ್ತಾ ಇದ್ದೇವೆ. ಇವತ್ತು ನಮ್ಮ ಯುದ್ಧಗಳು ನಮ್ಮನ್ನು ಮಾನಸಿಕವಾಗಿ ಕುಗ್ಗಿಸಿವೆ. ನಮ್ಮ ಕಣ್ಣೆದುರಿಗೆ ನಮ್ಮ ಸಂತಾನಗಳು ಜೀವ ಕಳ್ಕೊಳ್ತಾ ಇದ್ದೇವೆ. ಆದರೂ ಕೂಡ ನಮ್ಮನ್ನು ಯಾವ ಧ್ವನಿ ಮೌನಗೊಳಿಸಿದೆ ಅನ್ನೋದನ್ನು ನೋಡಿದಾಗ ನಮ್ಮ ಬಂಧಿಸಲ್ಪಟ್ಟ ವಿಚಾರಗಳು ಯಾವುದು, ಭಯವೋ ಅಥವಾ ನಮ್ಮ ವಿಚಾರಧಾರೆಗಳು ಅಥವಾ ನಾವೇ ನಮ್ಮನ್ನು ಹಾಗೆ ರೂಪಿಸ್ಕೊಂಡಿದ್ದೇವೋ ಅನ್ನೋದನ್ನು ನಾವಿವತ್ತು ಯೋಚಿಸುವಂಥ ಸಂದರ್ಭದಲ್ಲಿ ನಾವು ಯಾವ್ಯಾವ ರೀತಿಯಲ್ಲಿ ಸೀಸ್ಗೊಳಗಾಗಿದ್ದೀವೋ ಅದನ್ನು ಬಿಡಿಸ್ಕೊಳ್ಬೇಕಾಗಿರೋ ಹೊಣೆಗಾರಿಕೆ ಹುಡುಗ ಮತ್ತು ಹುಡುಗಿ, ಗಂಡು ಹೆಣ್ಣು ಎಲ್ಲರದ್ದು ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಆಮೇಲೆ ನಾವು ಹಿಂದಿನ ರಚನೆಗಳು, ನಮ್ಮ ಹಿಂದಿನ ರಚನೆಗಳಿಂದ ನಾವು ಬಿಡಿಸ್ಕೊಂಡು ನಮ್ಮ ಸ್ಟ್ರಕ್ಚರ್ ಆಫ್ ಲೈಫ್ಸ್ ಇಂದ ನಾವು ಬಿಡಿಸ್ಕೊಂಡು ವರ್ತಮಾನದಲ್ಲಿ ನಾವು ಬದುಕನ್ನು ರೂಪಿಸ್ಕೊಳ್ಬೇಕಾಗಿದೆ. ವರ್ತಮಾನದಲ್ಲಿರುವಂಥ ನಾವಿನ್ನೂ ಕೂಡ ಹಳೆಯ ನಮ್ಮ ಹೆರಿಟೇಜಿಂದ ಬಂದಿರುವಂಥ ಅನೇಕ ವಿಷಯಗಳಲ್ಲಿ ನಾವು ಸಂಸ್ಕೃತಿಯ ಮೂಲಕ ಅದನ್ನು ರೂಪಿಸ್ಕೊಳ್ತಾ ಅವೇ ನಮ್ಮನ್ನು ರಕ್ಷಿಸೋದು ಅಂತ ಆರಾಧಿಸಲ್ಪಡ್ತಾ ಇದ್ದೀವಲ್ಲ, ಆ ಆರಾಧನೆಗಳಿಂದ ನಮ್ಮನ್ನು ನಾವು ಬಿಡಿಸ್ಕೋಬೇಕಾಗಿದೆ ಮತ್ತು ವರ್ತಮಾನದಲ್ಲಿ ನಾವು ಬದುಕನ್ನು ರೂಪಿಸ್ಕೊಳ್ಬೇಕಾಗಿದೆ. 3ನೇ ಅಂಶ ಅಂದರೆ ಮಹಿಳೆಯರು ಒಳಗಾಗಿರುವ ಅಧೀನತೆಯಿಂದ ನಾವು ಮೊದಲು ಹೊರಗೆ ಬರಬೇಕಾಗಿದೆ. ಅಧೀನತೆ ಅಂದ ತಕ್ಷಣವೇ ನಮಗನ್ಸುತ್ತೆ ನಾವು ಮಕ್ಕಳ ಅಧೀನತೆಯಲ್ಲಿ ಇರ್ತೀವಿ ಎಷ್ಟೋ ಸಾರಿ ವಯಸ್ಸಾದ ಮೇಲೆ, ಮತ್ತು ಸಣ್ಣ ವಯಸ್ಸಲ್ಲಿ ತಂದೆ ಇರ್ತೀವಿ, ತಾಯಿಯರ ಅಧೀನತೆಯಲ್ಲಿ ಇರ್ತೀವಿ, ಮತ್ತು ನಮ್ಮ ಕೆಲಸ ಮಾಡುವ ಜಾಗದ ನಮ್ಮ ಅಧಿಕಾರಿಗಳ ಅಧೀನತೆಯನ್ನು ನಾವು ಅನ್ಭವಿಸ್ತಾ ಇರ್ತೀವಿ. ನಾವು ಓಡಾಡುವಾಗ ನಮ್ಮ ಜಾಗದಲ್ಲಿರುವ ಸಹ ಪ್ರಯಾಣಿಕರ ಅಧೀನತೆಯಲ್ಲಿ ಎಷ್ಟೋ ಸರಿ ನಾವು ಪ್ರಯಾಣ ಮಾಡ್ತಾ ಇರ್ತೀವಿ. ಯಾಕೆಂದರೆ ಅವ್ರು ನಮ್ಗೆ ಹಿಂಸೆ ಕೊಡ್ತಾ ಇದ್ರು, ಅದನ್ನು ಬಾಯ್ಬಿಟ್ಟು ಮಾತಾಡದೆ ಆ ಹಿಂಸೆಯನ್ನು ತಡ್ಕೊಂಡು ನಾವು ಪ್ರಯಾಣ ಬೆಳೆಸಿರ್ತೀವಿ. ಎಷ್ಟೋ ಸರಿ ಇಂಥ ಘಟನೆಗಳು ಇಲ್ಲಿರುವ ಅನೇಕ ಹೆಣ್ಣು ಮಕ್ಕಳಿಗಾಗ್ತವೆ. ಅಂದರೆ ನಾವು ನಮ್ಮ ಅಧೀನತೆಯನ್ನು ಪ್ರತಿ ಗಳಿಗೆಯಲ್ಲೂ ಪ್ರತಿ ನಿಮಿಷದಲ್ಲೂ ಕೂಡ ನಮ್ಮ ಒಳಗಡೆ ನಾವು ಸೇರಿಸ್ಕೊಂಡಿರೋ ಇಂಟರ್ನಲೈಸ್ ಮಾಡ್ಕೊಂಡಿರೋ ಕಾರಣಕ್ಕಾಗಿ ನಾವು ಬಾಯಿ ಬಿಟ್ಟರೆ ಏನಾಗುತ್ತೋ ಅನ್ನೋ ಭಯದಲ್ಲಿ ಬದುಕ್ತೀವಲ್ಲ, ಅಂತಹ ಅಧೀನತೆಯಿಂದ ನಾವು ಬಿಡಿಸ್ಕೊಳ್ಬೇಕಾಗಿದೆ. ಮತ್ತು ಬರೀ ಗಂಡಸರ ಅಧೀನತೆ ಅಲ್ಲ, ನಾವು ಕೂಡ ಗೊತ್ತಿಲ್ಲೋ
ಗೊತ್ತಿಲ್ದಾಗ ಅವರು ಹೇಳುವ ಅಧೀನತೆಯ ಅಂಶಗಳನ್ನು ನಮ್ಮೊಳಗಡೆ ನಾವು ರೂಢಿಸ್ಕೊಂಡಿರೋದ್ರಿಂದ, ಇಂಟರ್ನಲೈಸ್ ಮಾಡ್ಕೊಂಡಿರೋದ್ರಿಂದ ನಾವು ಅವನ್ನ ಹೇಗೆ ಬಿಡಿಸ್ಕೋಬೇಕನ್ನೋದು ನಾವು ಪ್ರತಿ ಗಳಿಗೆಯಲ್ಲೂ ಕೂಡ ಯೋಚಿಸ್ತಾ ಇರಬೇಕಾಗತ್ತೆ. ಈ ಸಂದರ್ಭದಲ್ಲಿ ನಾವು ಹೇಗೆ ಹೊರಗೆ ಬರಬೇಕು, ಅದಕ್ಕೆ ಯಾರೇ ಒಂದು ಉಪಾಯವನ್ನು ಕೊಡೋಕ್ಕಾಗಲ್ಲ. ಪ್ರತಿಯೊಬ್ಬರೂ ಒಂದೊಂದು ಉಪಾಯದಲ್ಲಿಯೇ ಪ್ರತಿದಿನನೂ ಕೂಡ ನಾವು ನಮ್ಮ ಅಧೀನತೆಯನ್ನು ಬಿಡಿಸ್ಕೊಳ್ಳಕ್ಕೆ ನಾವು ಪ್ರಯತ್ನಗಳನ್ನು ಮಾಡ್ತಾ ಇರಬೇಕಾಗತ್ತೆ. ಇಂಥ ಸಂದರ್ಭದಲ್ಲಿ ನಾವು ಶಿಕ್ಷಣ, ಕೆಲಸ, ಜೀವನ ಕ್ರಮ, ಉದ್ಯೋಗ ಮುಂತಾದ ಅಧೀನತೆಗಳಿಂದ ಹೊರಗಡೆ ಬಂದು ಪ್ರಪಂಚದಲ್ಲಿ ಎಲ್ಲ ಜಾಗದಲ್ಲೂ ಮಹಿಳೆಯರು ಏನಾಗಬೇಕು, ಏನಾಗಿರಬೇಕು, ಹೇಗಿರಬೇಕು, ಹೇಗೆ ವರ್ತಿಸಬೇಕು ಎಂಬುದನ್ನು ನಿರ್ಧರಿಸುವ ಸಮಾಜದ ವಿಚಾರಗಳನ್ನು ನಾವು ನಿತ್ಯ ಚರ್ಚಿಸಬೇಕಾಗತ್ತೆ. ಚರ್ಚೆಯ ಮೂಲಕವೇ ಕೂಡ ಉತ್ತರವನ್ನು ನಾವು ಕಂಡುಕೊಳ್ಬೇಕಾಗತ್ತೆ. ಅವ್ರು ಯಾಕೆ ಹೇಗಿರಬೇಕು ಅಂತ ನಮ್ಮ ಆಫೀಸ್ಗಳಲ್ಲಾಗ್ಬೋದು, ನಮ್ಮ ಮನೆಯಲ್ಲಾಗಿರ್ಬೋದು, ಅಥವಾ ನಾವು ಎಲ್ಲೋ ಹೋಗ್ತಾ ಇರುವ ಜಾಗಗಳಲ್ಲಾಗಿರ್ಬೋದು, ಎಲ್ಲ ಜಾಗದಲ್ಲೂ ನೀವು ಹಿಂಗಿದ್ದಿದ್ದು ತಪ್ಪು, ಹೀಗೆ ಮಾಡಿದ ತಪ್ಪು, ಹೀಗೆ ಹೇಳಿದ ತಪ್ಪು, ಹೀಗೆ ಮಾತಾಡಿದ ತಪ್ಪು, ಈ ಥರ ನೋಡಿದ ತಪ್ಪು ಅಂತ ಇದೆಯಲ್ಲ, ಈ ಕಾರಣಗಳನ್ನು ನಾವು ನಕ್ಕಿದ್ದು ತಪ್ಪು, ನಾವು ಹತ್ತಿದ್ದು ತಪ್ಪು, ಎಲ್ಲದರಲ್ಲೂ ಕೂಡ ತಪ್ಪು ಹುಡುಕುವ ಸಮಾಜದ ಈ ವಿಚಾರಧಾರೆಗಳನ್ನು ನಾವು ನಮ್ಮನ್ನು ಪ್ರಶ್ನಿಸ್ಕೊಳ್ತಾನೆ ನಾವು ಹೊಸ ವಿಚಾರಧಾರೆಗಳತ್ತ ಹೋಗಬೇಕಾಗಿದೆ. ಅದು ಹಾಗಾಗಿನೇ ನಾವು ಏನು ಮಾಡಬೇಕಾಗತ್ತೆ ಅಂದರೆ, ನಮ್ಮ ತನವನ್ನು, ಅವರ್ ಸೆಲ್ಫ್ಸ್ನ ನಾವು, ನಮ್ಮ ತನವನ್ನು ನಾವು ರೂಪಿಸ್ಕೊಳ್ಬೇಕಾಗುತ್ತೆ. ಇಂಥ ಸ್ಥಿತಿಯಿಂದ ಬಿಡಿಸ್ಕೊಳ್ಳೋಕ್ಕೆ ಹೊಸದಾಗಿ ಯೋಚಿಸ್ಬೇಕಾಗತ್ತೆ, ಹೊಸ ರೀತಿಯಲ್ಲಿ ಮಾತಾಡಬೇಕಾಗಿದೆ, ಹೊಸ ಪದಗಳನ್ನು ನಾವು ಕಟ್ಟಬೇಕಾಗಿದೆ. ಅವುಗಳ ಮೂಲಕ ನಮ್ಮ ವ್ಯಕ್ತಿತ್ವವನ್ನು ನಾವು ಸ್ಥಾಪಿಸ್ಕೊಳ್ಬೇಕಾಗಿದೆ. ಆಮೇಲೆ ಪಿತೃಪ್ರಧಾನತೆ ಯಾವತ್ತು ಮಹಿಳೆಯರನ್ನ ಯುದ್ಧಕ್ಕಾಗಿ, ಗಂಡ ಮಕ್ಕಳನ್ನು ಯುದ್ಧಕ್ಕಾಗಿ ಸಿದ್ಧಗೊಳಿಸಿದರೆ, ಅವ್ರನ್ನ ನಮ್ಮನ್ನು ಯುದ್ಧ ಮಾಡುವ ಸೋಲ್ಜರ್ಸ್ ಏನು ಹೇಳ್ತೀವಿ, ನಮ್ಮ ಸೈನಿಕರನ್ನು ಉತ್ಪಾದಿಸಲು ಮಹಿಳೆಯರನ್ನ ಬಳಸ್ತಾ ಇರ್ತದೆ. ಇದನ್ನು ನಾವು ಗಂಭೀರವಾಗಿ ಭಿನ್ನ ಭಿನ್ನ ನೆಲೆಯಲ್ಲಿ ಯೋಚಿಸಬೇಕು. ನಾವು ಉತ್ಪಾದಕರು, ಬರೀ ಉತ್ಪಾದಕರು ಮಾತ್ರ ಅಲ್ಲ, ಸೈನಿಕರನ್ನು ಉತ್ಪಾದಿಸ್ತಾ ಇರ್ತೀವಿ ಎಲ್ಲ ಕಡೆಯಲ್ಲೂ. ಅವರು ಯುದ್ಧ ಮಾಡೋಕ್ಕೆ ಗಂಡಸನ್ನು ಸಿದ್ಧಗೊಳಿಸ್ತಾ ಇದ್ರೆ, ಅವ್ರನ್ನ ಉತ್ಪಾದಿಸ್ಲಿಕ್ಕೆ ನಮ್ಮನ್ನು ಸಿದ್ಧಗೊಳಿಸ್ತಾ ಇರ್ತಾರೆ. ಇದು ಮೇರಿ ಡ್ಯಾಲಿ ಹೇಳಿದ ಒಂದು ದೊಡ್ಡ ಮಾತು. ಅವಳು ಭಿನ್ನ ಭಿನ್ನ ಎಕ್ಸಾಂಪಲ್ಸ್ ಮೂಲಕ ಅದನ್ನ ದಾಖಲುಗೊಳಿಸ್ತಾಳೆ. ಹೇಗೆ ಪಿತೃಪ್ರಧಾನತೆ ಎನ್ನುವುದು ನಮ್ಮನ್ನು ದಿ ಪ್ರೊಡ್ಯೂಸರ್ಸ್ ಆಫ್ ವಾರಿಯರ್ಸ್ ಅಂತ, ನಾವು ಯುದ್ಧ ಯೋಧರನ್ನ ಎತ್ತು ಪೋಷಿಸುವ ಕೆಲಸದಲ್ಲಿ ನಾವು ಸಿದ್ಧವಾಗಿದ್ದೀವಿ. ಇವತ್ತು ನಾವು ನೋಡ್ತಾ ಇದ್ದೀವಿ ಇಡೀ ವಿಶ್ವದ ಈ ಪರಿಸರದಲ್ಲಿ ಹೇಗೆ ಯಾರ್ಯಾರು ಹೇಗೆ ಆಡ್ತಾ ಇದ್ದಾರೆ, ಮತ್ತು ನಾವು ಅಮ್ಮಂದರು ಹೇಗೆ ಮೌನಗೊಂಡಿದ್ದೀವಿ ಅಂತ. ನಮ್ಮ ಪ್ರತಿಕ್ರಿಯೆಗಳೇನು ಆ ಮೌನಕ್ಕೆ ಅಂದರೆ, ನಾವು ಯಾಕೆ ಮೌನಕ್ಕೆ ಒಳಗೊಂಡಿದ್ದೀವಿ ಅಂದರೆ, ನಾವೇ ಅವ್ರನ್ನ ಉತ್ಪಾದಿಸಿ ಕಳಿಸಿದ್ದೀವಿ. ಉತ್ಪಾದಿಸಿದ ಕಾರಣಕ್ಕಾಗಿ ನಾವು ಸೈರಣೆಯನ್ನು ಕೂಡ ಮಾಡ್ಕೋತಾ ಇದ್ದೀವಿ. ಯಾರ ಮೇಲೆ ಬಾಂಬ್ ಹಾಕಿದ್ರು, ಯಾರ ಮೇಲೆ ಯಾರನ್ನ ಹತ್ಯೆಗೈದ್ರು ಕೂಡ ನಾವು ಮೌನಕ್ಕೆ ಒಳಗಾಗ್ತಾ ಇದ್ದೀವಿ. ಯಾರೋ ಬಾಯಿ ಬಿಡುವ ಕೆಲವರಿಂದ ಇದು ಸಾಧ್ಯ ಆಗಲ್ಲ. ಆ ಕಾರಣಕ್ಕೇ ನಮ್ಮ ಹೆಣ್ಣು ಮಕ್ಕಳ ಒಳಗಡೆ ಸೋದರಿತ್ವ, ಸ್ನೇಹ, ಪ್ರೀತಿ ನಾವು ಕಟ್ಟಿಕೊಳ್ಬೇಕಾಗಿದೆ. ಈ ಮೂರು ಯಾಕೆಂದರೆ, ಸ್ನೇಹಪೂರ್ವಕ ಸೋದರಿತ್ವ ಬರೀ ಗೆಳೆತನ ಅಷ್ಟೇ ಅಲ್ಲ, ಸ್ನೇಹಪೂರ್ವಕ ಸೋದರಿತ್ವವನ್ನು ಕಟ್ಕೋಬೇಕಾಗಿದೆ. ವಿತ್ ಫ್ರೆಂಡ್ಶಿಪ್, ಸಿಸ್ಟರ್ಹುಡ್. ಆ ಸಿಸ್ಟರ್ಹುಡ್ಡು ಬ್ರದರ್ಹುಡ್ಡಿನ ಪರ್ಯಾಯ ಅಲ್ಲ ಅನ್ನೋದನ್ನು ನಾವು ಫಸ್ಟ್ ತಿಳ್ಕೊಳ್ಬೇಕಾಗಿದೆ. ಅದು ಬ್ರದರ್ಹುಡ್ ಏನು ಫ್ರೆಂಚ್ ಕ್ರಾಂತಿಯಲ್ಲಿ ಮಾತಾಡಲಾಯಿತು, ಬ್ರದರ್ಹುಡ್ ಆ ಬ್ರದರ್ಹುಡ್ಗಿಂತ ಭಿನ್ನವಾಗಿರುವಂಥ ಸಿಸ್ಟರ್ಹುಡ್ನ ನಾವು ಪರ್ಯಾಯವಾಗಿ ಕಟ್ಕೊಳ್ಬೇಕಾಗಿದೆ. ಅಲ್ಲಿ ನಮ್ಮ ಭಾಷೆ ಮತ್ತು ಯೋಚನಾ ಕ್ರಮ ಮತ್ತು ಹೊಸ ಹೊಸ ಇಡಿಯಮ್ಸ್ನ ನಾವು ಸಿದ್ಧಗೊಳಿಸುವ ಮೂಲಕ ನಮ್ಮನ್ನು ನಾವು ಈ ಜಗತ್ತಲ್ಲಿ ಸ್ಥಾಪಿಸಿಕೊಳ್ಬೇಕಾಗಿದೆ. ಈಗ ಏನಿದೆಯೋ ನಮ್ಮ ಶಬ್ದ ಭಂಡಾರ ಆಗಿರ್ಬೋದು, ನಮ್ಮ ಯೋಚನಾ ಶೈಲಿ ಆಗಿರ್ಬೋದು, ಮತ್ತು ನಮ್ಮ ಕ್ರಿಯಾ ವಿಧಾನಗಳಾಗಿರ್ಬೋದು, ಇವೆಲ್ಲವೂ ಕೂಡ ಪೇಟ್ರಿಯಾರ್ಕಲ್ ಮೋಡ್ ಆಫ್ ಥಿಂಕಿಂಗ್ ಅಲ್ಲಿ ನಮ್ಮನ್ನು ಅವು ಸಿದ್ಧಗೊಳಿಸಿರೋದ್ರಿಂದ, ಆ ಸಿದ್ಧಗೊಂಡ ಮನಸ್ಸುಗಳನ್ನು ನಾವು ಡಿಕನ್ಸ್ಟ್ರಕ್ಟ್ ಮಾಡ್ಕೊಳ್ಳೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಿದೆ. ಅದು ಎಲ್ಲ ರೀತಿಯಿಂದ ನಾವು
ಬದಲಿಸಿಕೊಳ್ಳುವತ್ತ ನಮ್ಮ ಮನಸ್ಸುಗಳನ್ನ ನಾವು ಸಿದ್ಧಗೊಳಿಸ್ಕೋಬೇಕಾಗಿದೆ. ನಮ್ಮ ಸೈಕನ್ನು ನಾವು ಡಿಫ್ರೆಂಟಾಗಿ ಫಾರ್ಮ್ ಮಾಡ್ಕೊಳ್ಳೋಕ್ಕೆ ನಾವು ತುಂಬ ಕೆಲಸಗಳನ್ನು ಮಾಡಬೇಕಾಗಿದೆ. ಹಾಗಾಗಿನೇ ಸಣ್ಣ ವಯಸ್ಸಿಂದ ನಮ್ಮ ಮಾನಸಿಕತೆಯನ್ನು ಕಟ್ಟಲಾದ ಮನಸ್ಥಿತಿಯಿಂದ ನಾವು ಬಿಡುಗಡೆಗೊಳಿಸ್ಕೊಂಡು ನಾವೇ ಒಂದು ಮಹಿಳಾತನವನ್ನು ಬೆಳೆಸ್ಕೊಳ್ಳೋದ್ರ ಮೂಲಕ ಆ ಮಹಿಳಾತನವನ್ನು ನಾವು ನಮ್ಮ ಮಕ್ಕಳು ಮತ್ತು ನಮ್ಮ ಗಂಡು ಮತ್ತು ಹೆಣ್ಣು ಮಕ್ಕಳಲ್ಲಿನೂ ಕೂಡ ಪ್ರೇರೇಪಿಸುವ ಮೂಲಕ, ರೂಪಿಸುವ ಮೂಲಕ ನಾವು ಒಂದು ಹೊಸ ಸಮಾಜವನ್ನು ಅಲ್ಲಿ ಮಾತ್ರ ಶಾಂತಿ, ಪ್ರೀತಿ, ಸ್ನೇಹ ಮತ್ತು ಸೋದರಿತ್ವವನ್ನು ಸ್ಥಾಪಿಸಕ್ಕಾಗತ್ತೆ. ನೋಡಿ, ಫ್ರೆಂಚ್ ಕ್ರಾಂತಿ ಆದಾಗ ನಮ್ಮ ಹೆಣ್ಣು ಮಕ್ಕಳು ಎಲ್ಲರೂ ಕೂಡ ಫ್ರೆಂಚ್ ಕ್ರಾಂತಿ ಕೆಲಸ ಮಾಡಿದ್ರು. ಆದರೆ ಕ್ರಾಂತಿ ಮುಗಿದಾಗ ಅಧಿಕಾರವನ್ನು ಹಂಚಿಕೊಳ್ಳುವಾಗ ಎಲ್ಲ ಹೆಣ್ಣು ಮಕ್ಕಳನ್ನ ಹೊರಗಿಟ್ರು. ಇಲ್ಲಿ ಕೂಡ ಸ್ವಾತಂತ್ರ್ಯ ಚಳವಳಿ ನಡೆಯೋ ಕಾಲದಲ್ಲಿ ಎಲ್ಲ ಹೆಣ್ಣು ಮಕ್ಕಳು ಕೂಡ ಸ್ವಾತಂತ್ರ್ಯ ಚಳವಳಿಯ ಭಾಗವಾಗಿ ಬೆಳೆಸ್ಕೊಂಡಿದ್ದು ಅಧಿಕಾರ ಹಂಚಿಕೊಳ್ಳುವಾಗ ಎಲ್ಲ ಹೆಣ್ಣು ಮಕ್ಕಳನ್ನ ಹೊರಗಿಟ್ಟು ಅಧಿಕಾರವನ್ನ ಹಂಚಿಕೊಂಡ್ರು. ಆಗ ರೂಸೋ ಒಂದು ಮಾತು ಹೇಳ್ದ, ಹೆಣ್ಮಕ್ಕಳು ಗೃಹ ಕಟ್ಟಲು ಇರೋದು, ಗಂಡು ಮಕ್ಕಳು ದೇಶ ಕಟ್ಟಲು ಅಂತ. ಆಗ ಉಲ್ಸ್ಟನ್ ಕ್ರಾಫ್ಟ್ ಮೇರಿ ತನ್ನ ವೆಂಡಿಕೇಶನ್ ಆಫ್ ವಿಮೆನ್ಸ್ ರೈಟ್ಸ್ನ ಮೂಲಕ ಅವಳು ಅದಕ್ಕೆ ಪ್ರತಿರೋಧವನ್ನು ಒಡ್ಡುತ್ತಾಳೆ. ಸೊ ಇಂಥ ಒಂದು ಸ್ಥಿತಿಯಿಂದ ಬಂದಂಥ ಮಹಿಳಾ ಚಳವಳಿ 1910ರಲ್ಲಿ ನಮ್ಮ ಕ್ಲಾರಾ ಜೆಟ್ಕಿನ್ ಕೊಪೆನ್ಹೆಗನ್ನಲ್ಲಿ ಹೇಳಿದ್ಲವಳು, ನಾವು ಒಂದು ಸೋಷಲಿಸ್ಟ್ ಪೊಲಿಟಿಕಲ್ ಪಾರ್ಟಿಯ ಒಂದು ಸಮಾವೇಶದಲ್ಲಿ ನಾವೊಂದು ಇಂಟರ್ನ್ಯಾಷನಲ್ ವಿಮೆನ್ಸ್ ಡೇನ ರೂಪಿಸ್ಕೊಳ್ಬೇಕಾಗಿದೆ, ನಮ್ಮನ್ನು ನಾವು ಸೇರಿ ನಮ್ಮನ್ನು ಬೆಳೆಸ್ಕೊಳ್ಬೇಕಾಗಿದೆ ಅಂತ. ಆದರೆ ಎಷ್ಟೋ ವರ್ಷಗಳ ನಂತರ 1975ರಲ್ಲಿ ನಮಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನ ಎಂದು ಘೋಷಿಸುವ ಮೂಲಕ ಅವತ್ತಿಂದ ಇಲ್ಲಿವರೆಗೂ ನಾವು ಈ ಮಹಿಳಾ ದಿನಾಚರಣೆಯನ್ನು ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ಮತ್ತು ಆಚರಿಸ್ಕೊಂಡು ಬರೋವಾಗ ಒಂದೊಂದು ಥೀಮಲ್ಲಿ ಒಂದೊಂದು ವರ್ಷ ಏನೋ ಅವರೇ ಬಿಡುಗಡೆ ಮಾಡ್ತಾರೆ. ಆ ಥೀಮ್ ಈ ವರ್ಷ ಏನಂದರೆ ಜಸ್ಟಿಸ್, ರೈಟ್ಸ್, ಆ್ಯಕ್ಷನ್ ಫಾರ್ ಆಲ್ ವಿಮೆನ್ ಆ್ಯಂಡ್ ಗರ್ಲ್ಸ್ ಅಂತ. ಅಂದರೆ ಎಲ್ಲ ಮಹಿಳಾ ಮತ್ತು ಹೆಣ್ಣು ಮಕ್ಕಳಿಗಾಗಿ ನ್ಯಾಯ, ಹಕ್ಕುಗಳು ಮತ್ತು ಕ್ರಿಯೆಗಳು. ಸೊ ಇದೇನಿದು ಫುಲ್ ಸ್ಟಾಪ್ ಇಟ್ಕೊಂಡು ಮಾತಾಡಿದ್ದಾರೆ ಅಂತ. ಒಂದು ಜಸ್ಟಿಸ್ ಆದಮೇಲೆ ಒಂದು ಫುಲ್ ಸ್ಟಾಪ್, ರೈಟ್ಸ್ ಆದಮೇಲೆ ಒಂದು ಫುಲ್ ಸ್ಟಾಪ್, ಆ್ಯಕ್ಷನ್ ಆದಮೇಲೆ ಒಂದು ಫುಲ್ ಸ್ಟಾಪ್, ಅಂಡ್ ಫಾರ್ ಆಲ್ ವಿಮೆನ್ ಆ್ಯಂಡ್ ಗರ್ಲ್ಸ್. ಸೊ ಯಾಕೆ ಇವಾಗ ನಮ್ಗೆ ಜಸ್ಟಿಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ, ಯಾಕೆ ನಮ್ಮ ರೈಟ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂದರೆ, ಇಲ್ಲಿವರೆಗೂ ನಾವು ನೋಡಿದ್ದೀವಿ ನಮಗೆ ಆಗಿ ಮಹಿಳೆಯರಿಗಾಗಿ ಅನೇಕ ಕಾನೂನುಗಳು ಭಾರತದಲ್ಲೂ ಕೂಡ ರೂಪುಗೊಂಡಿವೆ. 1984ರಲ್ಲೇ ನಮ್ಮ ಜೆಂಡರ್ ಬಡ್ಜೆಟಿಂಗ್ ಬಂದಿದೆ. ಇವತ್ತಿಗೂ ಕೂಡ ಆ ಜೆಂಡರ್ ಬಡ್ಜೆಟಿಂಗ್ ಅನ್ನೋದು ಏನು ಅನ್ನೋದು ನಮ್ಮೆಲ್ಲ ಜನರಿಗೆ ಗೊತ್ತಾಗ್ತಾ ಇಲ್ಲ. ನಮಗೆ ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟ್ ಬಂದಿದೆ, ಅತ್ಯಾಚಾರ ನಿರ್ಮೂಲನಾ ಕಾಯ್ದೆ ಬಂದಿದೆ, ಎಲ್ಲ ಕಾಯ್ದೆಗಳು ಬಂದಿದೆ, ವರ್ಕ್ ಪ್ಲೇಸ್ ಹರಾಸ್ಮೆಂಟ್ ನಿರ್ಮೂಲನಾ ಕಾಯ್ದೆ ಬಂದಿದೆ. ಆದರೆ ಆ ಕಾಯ್ದೆಗಳನ್ನು ಬಳಸ್ಕೊಳ್ಳೋಕ್ಕೆ ನಮ್ಮ ಹೆಣ್ಮಕ್ಳಿಗೆ ಸಾಧ್ಯ ಆಗ್ತಾ ಇದೆಯಾ? ಒಂದು ಮುಟ್ಟಿನ ರಜೆ ಬಂದಿದೆ, ಆ ಮುಟ್ಟಿನ ರಜೆಯನ್ನು ಒಬ್ಬ ಹೆಣ್ಣು ಮಗಳು ನೆನೆ ಶೇರ್ ಮಾಡ್ತಿದ್ಲು. ಒಂದು ರಜಾ ಹಾಕಿದ್ದಕ್ಕೆ ಅವಳು ಎಂಥ ಪ್ರತಿರೋಧವನ್ನು ಅವಳ ಕಾಲೇಜಲ್ಲಿ ಅವಳು ಅನುಭವಿಸಬೇಕಾಗಿತ್ತು. ನೋಡಿ, ಸರ್ಕಾರ ರಜವನ್ನು ಕೊಟ್ಟರು, ಆ ರಜವನ್ನು ನನಗೆ ಸ್ಯಾಂಕ್ಷನ್ ಮಾಡಿ ಅಂತ ಕೊಟ್ಟರೆ ಅವಳ ಮೇಲೆ ಏನು ಜನ ವಿರೋಧಿಸ್ತಾರೆ ಅಂದರೆ ಹಾಗಾದರೆ ಯಾಕೆ ಅವರು ನಮಗೆ ಒಂದು ದಿನದ ಮುಟ್ಟಿನ ರಜೆಯನ್ನು ಕಾಯ್ದೆಯಾಗಿ ಮಾಡಬೇಕಾಗಿತ್ತು? ಅದು ಕೊಡೋಕ್ಕಾಗದೇ ಇರುವಂಥ ಸಮಾಜ ಇದೆ ಅನ್ನೋದು ಕೂಡ ನಮ್ಮ ಸ್ಟೇಟ್ ಗೊತ್ತಿದೆ ಅನ್ನೋದು ತಾನೇ. ನಮಗೆ ಕಾಯ್ದೆ ಕೊಡೋದು ಸುಲಭ, ಆದರೆ ಕಾಯ್ದೆಗಳನ್ನು ಇಂಪ್ಲಿಮೆಂಟ್ ಮಾಡ್ಕೊಳ್ಳೋಕ್ಕೆ ನಮಗೆ ಸಾಧ್ಯ ಇಲ್ಲ ಅನ್ನೋದು ಕೂಡ ಈ ಜಗತ್ತಿಗೆ ಗೊತ್ತಿದೆ ಅನ್ನೋದ್ರ ಮೂಲಕ ನಾವು ಯೋಚಿಸಬೇಕಾಗಿರೋದೇನೆಂದರೆ, ನಮಗೆ ಬಂದ ಕಾಯ್ದೆಗಳನ್ನೇ ನಾವು ಹೇಗೆ ಬಳಸಬೇಕು ಮತ್ತು ಅವು ಪರಿಣಾಮಕಾರಿಯಾಗಿ ಹೇಗೆ ಬಳಸಬೇಕು ಅಂತ. ಅದಕ್ಕೆ ಒಬ್ಬ ಅಮೇರಿಕನ್ ಫೆಮಿನಿಸ್ಟ್ ಹೇಳಿದ್ಲು, ನೋಡಿ, ಭಾರತದಂಥ ಎಲ್ಲ ಕಾಯ್ದೆಗಳು ನಮ್ಮ ಹೆಣ್ಮಕ್ಳಿಗೆ ಸಿಕ್ಬಿಟ್ಟಿದ್ರೆ ನಮ್ಮೆಲ್ಲ ಗಂಡು ಮಕ್ಕಳು ಜೈಲಲ್ಲಿ ಇರ್ತಿದ್ರು ಅಂತ, ನಮಗೆ ಜೈಲುಗಳೇ ಸಾಕ್ತಾ ಇಲ್ಲ ಅಂತ. ಅಂದರೆ ಅಲ್ಲಿ ಕಾಯ್ದೆ ಸಿಕ್ಕಿದ ತಕ್ಷಣ ಆ ಹೆಣ್ಣು ಮಕ್ಕಳು ಆ್ಯಕ್ಟ್ ಮಾಡ್ತಾರೆ, ಆ್ಯಕ್ಷನ್, ದೇ ಕಮಿಂಗ್ ಟು ದ ಆ್ಯಕ್ಷನ್. ಆದರೆ ನಮಗಿಲ್ಲಿ ಕಾಯ್ದೆ ಬಂದಿದೆ, ನಾವೆಲ್ಲರೂ ಕೂಡ ಆ ಕಾಯ್ದೆಗಳನ್ನು ಬಳಸುವಾಗ, ಆ್ಯಕ್ಷನ್ ಆಗಿ ಮಾಡುವಾಗ ನಾವು ನಮ್ಮನ್ನೇ ನಾವು ನಿಯಂತ್ರಿಸಿಕೊಳ್ತೀವಿ. ಯಾಕೆಂದರೆ ಅದಕ್ಕೆ ಬರುವ ಪ್ರತಿರೋಧಗಳಿಗೆ ನಮಗೆ ಮತ್ತೆ ಬದುಕಲಿಕ್ಕೆ ಸಾಧ್ಯವಾಗದೆ ಎಷ್ಟೋ ಹೆಣ್ಣು ಮಕ್ಕಳು ನೇಣು ಹಾಕ್ಕೊಂಡು ಸತ್ತೋಗಿದ್ದಾರೆ. ನಾನು ವರದಕ್ಷಿಣೆ ಕೊಡಲ್ಲ ಅನ್ನೋದು ಸತ್ಯ, ಆದರೆ ಕೊಡದೆ ಮದುವೆ ಆಗದೆ ಇರೋಕ್ಕೊಬ್ಬ ಗಂಡು ಬರಬೇಕಲ್ಲ.
ಅಂದರೆ ಇದು ಬದಲಾವಣೆ ಎರಡೂ ಕಡೆಯಿಂದ ಬಂದಾಗ ಅದು ಜಾರಿಯಾಗತ್ತೆ. ಆದರೆ ಒಂದು ಸ್ಟೇಟ್ ಆಫ್ ಮೈಂಡ್ ಅಲ್ಲೇ ನಿಂತಿದೆ, ಇನ್ನೊಂದು ಸ್ಟೇಟ್ ಆಫ್ ಮೈಂಡ್ಗೆ ಹಕ್ಕು ಬಂದಿದೆ. ಇವರಿಗೆ ಅದನ್ನು ಆಕ್ಷನ್ ಆಗಿ ರೂಪಿಸ್ಕೊಳ್ಳಕ್ಕೆ ಸಾಧ್ಯ ಆಗದೆ ಇರುವಂಥ ಸಾಂಸ್ಕೃತಿಕ ಸಾಮಾಜಿಕ ವಾತಾವರಣವನ್ನು ನಾವೆಲ್ಲರೂ ಕೂಡ ಇಂಟರ್ನಲೈಸ್ ಮಾಡ್ಕೊಂಡಿದ್ದೀವಿ. ಸೊ ಒಂದು ಸಣ್ಣದು ಕಾಂಪ್ರಮೈಸ್ ಮಾಡ್ಕೊಂಬಿಡು, ಮದುವೆ ಆದಮೇಲೆ ನಿನ್ನ ಕಂಟ್ರೋಲ್ಗೆ ತಗೊಂಬಿಡು. ಏನು ಕಂಟ್ರೋಲ್ಗೆ ತಗೊಳ್ಳೋದು ಅಷ್ಟು ಸುಲಭದ ವಿಚಾರವ? ಇರುವ ಕಾನೂನನ್ನೇ ಕಂಟ್ರೋಲ್ಗೆ ತಗೊಳಕ್ಕಾಗಲ್ಲ, ಓದ ಮೇಲೆ ಓದ ಮನೆಯಲ್ಲಿ ಕಂಟ್ರೋಲ್ಗೆ ತಗೊಳ್ತೀನಿ ಅಂತ ಹೇಳುವ ನಮ್ಮ ಹಿರೀಕರ ಮಾತನ್ನು ನಾವು ಎಷ್ಟು ನಂಬಬೇಕು ಮತ್ತು ಎಷ್ಟು ಸಾಧ್ಯತೆಯನ್ನು ಮಾಡಿಕೊಳ್ಬೇಕು ಅನ್ನೋದು ಕೂಡ ಇವತ್ತು ನಾವು ಯೋಚಿಸಬೇಕಾಗಿದೆ. ಪ್ರತಿ ಹಂತದಲ್ಲೂ ಈ ಥರದ್ದು ಸೆಕ್ಷುವಲ್ ಹರಾಸ್ಮೆಂಟ್ ವರ್ಕ್ ಪ್ಲೇಸ್ ಕಾಯ್ದೆಯನ್ನು ಹೆಣ್ಮಕ್ಳು ಯಾರಾದರೂ ಬಳಸ್ಕೊಳಕ್ಕೆ ಇವತ್ತು ಸಾಧ್ಯ ಆಗ್ತಾ ಇದೆಯಾ? ಆ ಕಮಿಟೀಸಲ್ಲಿ ಯಾರಿರ್ತಾರೆ? ಯಾರಾದರೂ ಆಕ್ಟಿವಿಸ್ಟ್ನ ಇರಬೇಕು ಅಂತ ಹೇಳಿದ್ದಾರೆ, ಹೊರಗಡೆ ಇರೋರ್ನ ಇರ್ಬೇಕಂತಿದ್ದಾರೆ. ಹಾಕ್ಕೊಳ್ಳುವಾಗ ಆ ಏಜೆನ್ಸಿ ಯಾರನ್ನ ಹಾಕ್ಕೊಳ್ಳುತ್ತೆ ಅಂದರೆ ಪೇಟ್ರಿಯಾರ್ಕಲ್ ವ್ಯಾಲ್ಯೂ ಸಿಸ್ಟಮನ್ನು ಒಪ್ಪಿಕೊಳ್ಳುವ, ಅದನ್ನು ಜಾರಿಗೆ ತರುವ ಮೈಂಡ್ ಸೆಟ್ ಇರುವ ಹೆಣ್ಣು ಮಗಳನ್ನೇ ಅಲ್ಲಿ ಬಳಸ್ಕೊಳ್ತಾ ಇರುತ್ತೆ. ಅಂದಾಗ ನಾವು ಆ್ಯಕ್ಷನ್, ಆ ಕಾರಣಕ್ಕೆ ಆ್ಯಕ್ಷನ್ ಈಸ್ ವೆರಿ ಇಂಪಾರ್ಟೆಂಟ್. ನನಗೆ ರೈಟು ಕೊಟ್ಟಾಗ ನನಗೆ ಜಸ್ಟಿಸ್ ಸಿಕ್ಕಿಸ್ಬೇಕಾದ್ರೆ ಆ್ಯಕ್ಷನನ್ನು ನಾವು ಕಂಟಿನ್ಯೂ ಮಾಡೋಕ್ಕೆ ಬೇಕಾದಂಥ ಹೊಸ ಹೊಸ ಆಲೋಚನಾ ಕ್ರಮಗಳನ್ನು ಕೂಡ ನಾವು ಸಮಾಜದಲ್ಲಿ ರೂಪುಗೊಳಿಸದೆ ನಮಗೆ ಕಾಯ್ದೆಗಳು ಕೊಟ್ಟರೆ ಕಾಯ್ದೆಗಳನ್ನು ಬಳಸೋಕ್ಕಾಗಲ್ಲ ಅನ್ನೋದು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಯಾಕೆಂದರೆ ಕಾಯ್ದೆ ಸಮರ್ಪಕವಾಗಿ ಮತ್ತು ಫಲಪ್ರದವಾಗಿ ಬಳಸಲಿಕ್ಕೆ ನಮಗೂ ಕೂಡ ಬರಬೇಕಾಗಿದೆ. ಹಾಗಾಗಿನೇ ನಾವು ಒಪ್ಪಿರುವಂಥ ಆ ಮನಸ್ಥಿತಿಯಿಂದ ನಾವೆಲ್ಲರೂ ಕೂಡ ಹೊರಗಡೆ ಬಂದಾಗ ಕಾಯ್ದೆಗಳನ್ನು ಬಳಸಲಿಕ್ಕೆ ನಮಗೆ ಸುಲಭ ಆಗತ್ತೆ ಮತ್ತು ಪರಿಹಾರವನ್ನು ಕೂಡ ಕಂಡುಕೊಳ್ಳೋಕ್ಕೆ ನಮಗೆ ಸುಲಭ ಆಗತ್ತೆ. ಆ ಥರದ ಒಂದು ಸ್ಥಿತಿಯನ್ನು ನಾವು ನಿರ್ಮಾಣ ಮಾಡೋದು ಬಹಳ ಮುಖ್ಯವಾಗಿದೆ. ಯಾಕೆ ಅಂದರೆ ಕಾಯ್ದೆ ಹೊಸ ಕಾಯ್ದೆ ರೂಪಿಸಿ ಅಂತ ಕೇಳೋದಕ್ಕಿಂತ ಇರುವ ಕಾಯ್ದೆಗಳನ್ನು ನಾವು ಎಷ್ಟು ಪರಿಣಾಮಾತ್ಮಕವಾಗಿ ಬಳಸ್ತಾ ಇದ್ದೇವೆ, ಅವುಗಳಲ್ಲಿ ಎಷ್ಟು ಜನರಿಗೆ ಶಿಕ್ಷೆ ಆಗಿದೆ ನೋಡಿ. ಈಗ ವರದಕ್ಷಿಣೆ ಕಾಯ್ದೆ 498A ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಅಂಡರ್ ತಂದುಬಿಟ್ರು. ಯಾಕೆ ತಂದರು? ಅದಕ್ಕೆ ಕೊಟ್ಟ ಉದಾಹರಣೆ ಏನು 100 ಕೇಸ್ ಬಂದರೆ 2 ಅಲ್ಲಿ ಪನಿಷ್ಮೆಂಟ್ ಆಗಿದೆ. ದೇ ಆರ್ ಮಿಸ್ಯೂಸಿಂಗ್ ದ ಡೊಮೆಸ್ಟಿಕ್ ವರದಕ್ಷಿಣೆ ಕಾಯ್ದೆಯನ್ನು ಹೆಣ್ಮಕ್ಳು ಮಿಸ್ಯೂಸ್ ಮಾಡ್ತಾ ಇದ್ದಾರೆ. ಸೊ ನೋಡಿ, ನಮ್ಮ ಕಾಯ್ದೆ ಕೊಟ್ಟ ತಕ್ಷಣವೇ ಅಲ್ಲಿ ಹೆಣ್ಣು ಮಕ್ಕಳು ಕಾಯ್ದೆನ ಮಿಸ್ಯೂಸ್ ಮಾಡ್ತಾ ಇಲ್ಲ, ಆದರೆ ನಮಗೆ ಸಾಕ್ಷ್ಯಗಳೇ ಇರೋದಿಲ್ಲ. ಹೆಣ್ಮಕ್ಳು ಯಾವತ್ತೂ ಕೂಡ ಸಾಕ್ಷ್ಯಗಳನ್ನು ಇಟ್ಟುಕೊಳ್ಳೋದ್ರಲ್ಲಿ ನಾವು ಬಹಳ ಪೋರ್ ಅಂದರೆ ಪೋರ್. ಯಾಕೆಂದರೆ ಡಾಕ್ಯುಮೆಂಟೇಷನ್ ಕೂಡ ಗಂಡು ಮಕ್ಳ ಕೆಲಸ ಅಂತ ಅಂದ್ಕೊಂಡ್ಬಿಟ್ಟಿದ್ವಿ. ನಮ್ಮದೇ ಅನೇಕ ಕೆಲಸಗಳನ್ನ ಡಾಕ್ಯುಮೆಂಟ್ ಮಾಡೋಕ್ಕೆ ಗಂಡು ಮಕ್ಕಳಿಗೆ ಒಪ್ಪಿಸ್ಬಿಟ್ಟು ನಾವು ಕೈ ಕಟ್ಕೊಂಡು ಕೂತ್ಕೊಂಡಿರ್ತೀವಿ. ಡಾಕ್ಯುಮೆಂಟೇಷನ್ ಈಸ್ ಎ ವೆರಿ ಬಿಗ್ ಪ್ರಾಸೆಸ್ ಇನ್ ಎನಿ ಆ್ಯಕ್ಷನ್. ಹಾಗಾಗಿನೇ ನಾವೆಲ್ಲ ಹೆಣ್ಣು ಮಕ್ಕಳು ಸಣ್ಣ ಡಾಕ್ಯುಮೆಂಟೇಷನ್ಗಳನ್ನು ಕೂಡ ಕಲಿಬೇಕಾಗತ್ತೆ. ಅದು ಮಾತ್ರ ನಮ್ಮನ್ನು ಬದುಕಿಸುತ್ತೆ ಅನ್ನೋದನ್ನು ನಾವು ಕಲ್ತ್ಕೊಳ್ಬೇಕಾಗುತ್ತೆ. ಸೊ ಈ ಅರ್ಥದಲ್ಲಿ ನಮ್ಮ ಕಾಯ್ದೆಗಳನ್ನು ನಾವು ಬಳಸ್ಕೊಳ್ಳೋಕ್ಕಾಗದೇ ಇರೋದು ಪೂರ್ ಡಾಕ್ಯುಮೆಂಟೇಷನ್ನಿಂದ ಅನ್ನೋದು. ಮತ್ತು ನ್ಯಾಯದಾನದಲ್ಲಿ ಹೆಣ್ಣು ಮಕ್ಕಳ ರೆಪ್ರೆಸೆಂಟೇಷನ್ ತುಂಬ ಕಡಿಮೆ ಇರೋದು. ಜಸ್ಟಿಸ್ನ ಕೊಡಬೇಕಾದ್ರೆ ಯಾರು ಕೊಡಬೇಕು? ನಮ್ಮ ಥರ ಯೋಚನೆ ಮಾಡುವ ಹೆಣ್ಮಕ್ಳಿದ್ದಾಗ ನಮಗೆ ಜಸ್ಟಿಸ್ ಬರಕ್ಕೂ, ಯಾರೋ ಪೇಟ್ರಿಯಾರ್ಕಲ್ ಆಗಿ ಯೋಚನೆ ಮಾಡುವ ಒಂದು ಗಂಡು ಅಥವಾ ಹೆಣ್ಣು ಇಬ್ಬರು ಜಡ್ಜ್ ಆಗಿ ಕೂತ್ರೆ ನಮಗೆ ಬರುವ ರಿಸಲ್ಟ್ ಏನಾಗಿರುತ್ತೆ ಅಂದರೆ ಅದು ಅವರು ಮೊದಲೇ ಪೂರ್ವ ನಿರ್ಧಾರಿತ ರಿಸಲ್ಟ್ ನಮಗೆ ಸಿಕ್ಕತ್ತೆ. ಹಾಗಾಗಿ ಮಿಸ್ಯೂಸಿಂಗ್ ಆಫ್ ರೈಟ್ಸ್ ಆರ್ ಕಾನೂನುಗಳನ್ನು ನಾವು ಮಿಸ್ಯೂಸ್ ಮಾಡ್ತಾ ಇದ್ದೀವಿ ಅಂತ ಹೇಳಲಿಕ್ಕೆ ಬೇಕಾದಂಥ ಎಲ್ಲ ಪುರಾವೆಗಳನ್ನು ನಾವೇ ಅವರಿಗೆ ಒದಗಿಸಿ ಕೊಡ್ತೀವಿ ಅನ್ನೋದನ್ನು ಕೂಡ ನಾವು ಯೋಚಿಸಬೇಕು. ಈ ಕಾರಣಕ್ಕಾಗಿ ನಮ್ಮ ಇಂಟರ್ನಲೈಸ್ ಮಾಡ್ಕೊಂಬಿಟ್ಟಿದ್ದೀವಲ್ಲ ಪೇಟ್ರಿಯಾರ್ಕಿನ, ಅದರಿಂದ ನಮ್ಮನ್ನು ನಾವು ಬಿಡುಗಡೆಗೊಳಿಸ್ಕೊಳ್ಳುವಾಗ ನಮ್ಮ ಆ್ಯಕ್ಷನ್ನಲ್ಲಿ ಅದು ಬರಬೇಕಾಗತ್ತೆ. ಎಲ್ಲ ಕಡೆನೂ ನಾವು ಜಾಗರೂಕರಾಗಿರಬೇಕು. ಬುದ್ಧ ಹೇಳೋ ಥರ ವಿ ಶುಡ್ ಬಿ ಅಲರ್ಟ್ ಇನ್ ಎವ್ರಿ
ಮಿನಿಟ್, ವೆರಿ ಸೆಕೆಂಡ್, ನಿಮಿಷ, ಪ್ರತಿ ಸೆಕೆಂಡ್ ಒಳಗಡೆನೂ ಕೂಡ ಹೆಣ್ಮಕ್ಳು ಮತ್ತು ಗಂಡು ಮಕ್ಕಳು ಇಬ್ಬರೂ ಕೂಡ ಈ ನ್ಯಾಯ ಸರಿಸಮಾನವಾಗಿ ಸಿಕ್ಕಬೇಕಂದ್ರೆ ನಾವು ಪ್ರತಿ ಗಳಿಗೆಯಲ್ಲೂ ಜಾಗೃತರಾಗಿರ್ಬೇಕಾಗತ್ತೆ. ಆ ಜಾಗೃತಿಯು ಕೂಡ ಯಾಕೆ ನಾವು ಆ ಜಾಗೃತಿಯಿಂದ ಇರಲ್ಲ ಅಂದರೆ ನಮ್ಮೊಳಗಡೆ ಒಂದು ಸೋಮಾರಿತನ ನಮ್ಮನ್ನು ಆವರಿಸ್ಕೊಂಡಿದೆಯಲ್ಲ, ಬಿಡುವಿನ ಸಮಯವನ್ನು ಆನಂದಿಸಕ್ಕೆ ನಮ್ಮನ್ನು ಆವರಿಸ್ಕೊಂಡಿದೆಯಲ್ಲ, ಎಲ್ಲ ಏರಿಯಾದ ನಮ್ಮನ್ನು ಬ್ಲ್ಯಾಕ್ ಮಾಡುವ, ಮನಸ್ಸನ್ನು ಬ್ಲ್ಯಾಕ್ ಮಾಡುವ ಆನಂದದಲ್ಲಿ, ಎಂಟರ್ಟೈನ್ಮೆಂಟಲ್ಲಿ ನಾವು ಸೋರಿ ಹೋಗಿದ್ದೀವಲ್ಲ, ಅದನ್ನು ನಾವು ಯಾವುದು ನಮಗೆ ಬೇಕು, ಹೇಗೆ ಬೇಕು, ಯಾವಾಗ ಬೇಕು ಅನ್ನೋದನ್ನ ನಾವು ತಿಳ್ಕೊಂಡ್ರೆ ಯಾವ ಎಂಟರ್ಟೈನ್ಮೆಂಟ್ ನಮಗೆ ಬೇಕು, ಯಾವುದು ಬೇಡ ಅನ್ನುವ ತೀರ್ಮಾನದ ಮೂಲಕ ನಮ್ಮನ್ನು ನಾವು ಯಾವುದರಲ್ಲಿ ಜಾಗೃತರಾಗಿ ಇಟ್ಕೋಬೇಕು ಅನ್ನೋದ್ರ ಮೂಲಕ ನಾವು ನಮ್ಮನ್ನು ಮರುಕಟ್ಟಿಕೊಳ್ಳಬೇಕಾಗಿದೆ. ಅದು ಎಲ್ಲದರಲ್ಲೂ ಮರುಕಟ್ಟಿಕೊಳ್ಳಬೇಕಾಗಿದೆ. ಭಾಷೆಯಲ್ಲಿ, ಭಾವದಲ್ಲಿ, ನೋಟದಲ್ಲಿ, ಸ್ಥಿತಿಯಲ್ಲಿ, ಇರುವಿಕೆಯಲ್ಲಿ, ಎಲ್ಲ ಜೀವನ ಕ್ರಮದ ಎಲ್ಲ ದಾರಿಗಳಲ್ಲೂ ಕೂಡ ನಮ್ಮನ್ನು ನಾವು ಮರುಕಟ್ಟಿಕೊಳ್ಳುವಕ್ಕೆ ಪ್ರತಿ ನಿಮಿಷದಲ್ಲೂ ಕೆಲಸ ಮಾಡಬೇಕಾಗಿದೆ. ಆ ಕೆಲಸಕ್ಕೆ ನಮ್ಮ ಸೋದರಿತ್ವ, ಪ್ರೀತಿಪೂರ್ವಕ ಸೋದರಿತ್ವ ಒಂದು ದಾರಿ ಅಂತ ಅನೇಕ ಫೆಮಿನಿಸ್ಟರು ಮಾತಾಡಿರೋದ್ರಿಂದನೇ ಇದು ನಮ್ಮ ಸೋದರಿತ್ವವನ್ನು ಕಟ್ಟಿಕೊಳ್ಳುವ ಅಗತ್ಯ ನಮಗೆ ಇವತ್ತು ಅತ್ಯಂತ ಮುಖ್ಯವಾಗಿದೆ. ಅದು ಆಲ್ಟರ್ನೇಟಿವ್ ಬ್ರದರ್ಹುಡ್ ಅಲ್ಲ, ಇದು ಹೊಸದಾಗಿ ನಿರ್ಮಿಸಿಕೊಳ್ಳುವ, ಹೊಸದಾಗಿ ಕಟ್ಟಿಕೊಳ್ಳುವ, ಹೊಸದಾಗಿ ಯೋಚಿಸುವ ರೀತಿಯಲ್ಲಿ ನಮ್ಮನ್ನು ನಾವು ಕಟ್ಟಿಕೊಳ್ಳುವ ಸೋದರಿತ್ವದ ಪ್ರೀತಿಯನ್ನು ನಾವು ರೂಪಿಸ್ಕೊಳ್ಬೇಕಾಗಿದೆ. ಈ ರೂಪಿಸ್ಕೊಳ್ಳೋದ್ರ ಮೂಲಕ ನಮ್ಮ ಜೀವನ ಕ್ರಮವನ್ನು ನಾವು ಬದಲಾಯಿಸ್ಕೊಳ್ಬೇಕಾಗಿದೆ. ಆ ಜೀವನ ಕ್ರಮದಲ್ಲಿ ನಾವು ಎಲ್ಲರನ್ನೂ ಕೂಡ ಅಪ್ಪಿಕೊಳ್ಳುವ, ನಮ್ಮೆಲ್ಲ ಮನುಷ್ಯರು ಅಂತ ಭಾವಿಸಿಕೊಳ್ತಾ ನಾವು ಬದುಕಬೇಕಾದ ಜೀವನ ಕ್ರಮ, ಜಾತಿ ಆಚೆ, ವರ್ಗದ ಆಚೆ, ನಮ್ಮ ಇರುವಿಕೆಯ ಆಚೆ ನಾವು ಜಿಗಿದು ನಮ್ಮನ್ನು ನಾವು ನೋಡ್ಕೊಳ್ಬೇಕಾಗಿದೆ. ಹಾಗಾಗಿ ನಮಗೆ ಸಿಕ್ಕುವ ಎಲ್ಲ ಸವಲತ್ತುಗಳು ಏನಾಗುತ್ತೆ, ಒಂದು ಸಾರಿ ನಮ್ಮನ್ನು ಸೀಸ್ ಮಾಡ್ತವೆ. ಸವಲತ್ತುಗಳೇ ನಮ್ಮನ್ನು ಅನೇಕ ಸಾರಿ ನಮ್ಮನ್ನು ಸೀಸ್ ಮಾಡೋದು. ಆ ಸವಲತ್ತುಗಳು ನಮಗೆ ಭ್ರಮೆಯನ್ನು ಹುಟ್ಟಿಸಿರುತ್ತೆ, ನಾನು ನೆಮ್ಮದಿಯಾಗಿದ್ದೀನಿ, ನಾನು ಸುಖವಾಗಿದ್ದೀನಿ ಅಂತ. ಅವೆಲ್ಲ ಕಂಟ್ಯಾಮಿನೇಟೆಡ್, ಅವೆಲ್ಲ ಕಲುಷಿತಗೊಂಡ ವಿಚಾರಗಳು ಅನ್ನೋದನ್ನು ನಾವು ಮೊದಲು ಕಂಡುಕೊಳ್ಬೇಕಾಗಿದೆ. ಆ ಕಲುಷಿತಗೊಂಡ ಈ ವಿಚಾರಗಳಿದೆಯಲ್ಲ, ನಮ್ಮನ್ನು ಸುಖವಾಗಿ ಇಟ್ಟಿದ್ದೀನಿ ಅನ್ನುವ ನಂಬಿಕೆಯ ಮೇಲೆ ನಮ್ಮನ್ನು ನೇರವಾಗಿ ಊಡಿಸಲ್ಪಟ್ಟಿದೆಯಾ ಕಂಟ್ಯಾಮಿನೇಟೆಡ್, ಕಲುಷಿತಗೊಂಡ ವಿಚಾರಧಾರೆಗಳನ್ನ ನಾವು ಗಳಿಗೆಯಲ್ಲೂ ಪರೀಕ್ಷೆಗೆ ಒಡ್ಡಿಕೊಳ್ಳುತ್ತಾ, ಈ ಸವಲತ್ತು ನನಗೆ ಸಂತೋಷವನ್ನು ಕೊಟ್ಟಿದೆಯೇ, ಅಥವಾ ಯಾರೋ ಸಂತೋಷಕ್ಕಾಗಿ ನಾನು ದುಡಿತಾ ಇದ್ದೀನಿ ಅನ್ನೋದನ್ನು ನನ್ನನ್ನು ನಾನು ಪರೀಕ್ಷೆ ಮಾಡಿಕೊಳ್ಳುವ ಮೂಲಕನೇ ಆ ಕಲುಷಿತ ವಿಚಾರಧಾರೆಗಳಿಂದ, ಭ್ರಮೆಯಿಂದ ನಮ್ಮನ್ನು ನಾವು ಹೊರಗಡೆ ಬರಬೇಕಾಗಿದೆ. ಈ ಭ್ರಮೆಯನ್ನು ಹೊರಗೆ ಬರುವಂಥ ಒಂದು ಸ್ಥಿತಿಗೆ ನಮ್ಮನ್ನೆಲ್ಲ ನಾವು ಕೊಂಡೊಯ್ಯೋದ್ರ ಮೂಲಕನೇ ಸಮಾನವಾದ, ಪ್ರೀತಿಪೂರ್ವಕವಾದ, ಶಾಂತಿಯಿಂದ ಕೂಡಿದ ಸಮಾಜವನ್ನು ಕಟ್ಕೊಳ್ಳೋಕ್ಕಾಗುತ್ತೆ ಅಂತ ಹೇಳ್ತಾ, ಇಂಥ ಸಮಾಜವನ್ನು ನಾವೆಲ್ಲರೂ ಸೇರಿ ನಿರ್ಮಿಸೋಣ, ಅದಕ್ಕೆ ನಮ್ಮ ಸಣ್ಣ ಪ್ರಯತ್ನಗಳನ್ನು ಮಾಡೋಣ.